ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ತಂದೂರಿ ಚಿಕನ್ನ ಮಾಡೋಣ. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡಿ ನೋಡಿ ರೆಡಿಯಾಗಿದೆ. ಇವಾಗ ಸಖತ್ತಾಗಿ ಸ್ಪೈಸಿಯಾಗಿ ಸೂಪರಾಗಿರುತ್ತೆ. ಓಕೆ, ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು 1-1.5 kg ಚಿಕನ್ನ ತೊಗೊಂಡಿದ್ದೀನಿ. ಆ ಬೋನ್ ಇರೋಂಥದ್ದನ್ನೇ ಸ್ಕಿನ್ ಔಟ್ ಮಾಡಿಸ್ಕೊಂಡು ಒಂದು ಬೌಲ್ನಷ್ಟು ಮೊಸರನ್ನ ಹಾಕ್ಕೊತಿದ್ದೀನಿ, ನಂದಿನಿ ಮೊಸರನ್ನ. ಇದು ಮ್ಯಾರಿನೇಟ್ ಮಾಡಿಬಿಟ್ಟಿಡಬೇಕು. ಓಕೆನಾ, ಸ್ವಲ್ಪ ಟೈಮು ನೆನೆಯೋದಕ್ಕೆ. ಇದು ಅರಿಶಿನ ಪುಡಿನ ಒಂದು 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಚಮಚದಷ್ಟು ಗರಂ ಮಸಾಲ, ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡರು, ಮತ್ತು ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರು, ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು. ಮನೆಯಲ್ಲೇ ಮಾಡಿರೋದು, ಖಾರನೂ ಇದೆ ಮತ್ತು ಕಲ್ಲರು ಬರುತ್ತೆ ಅಂತೇಳ್ಬಿಟ್ಟು ನಾನು ನ್ಯಾಚುರಲಾಗಿ ಬೇರೆ ಯಾವುದೂ ಫುಡ್ ಐಟಮ್ಸ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಮತ್ತು ಇದು ಕಸ್ತೂರಿ ಮೇಥಿ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಸೊಪ್ಪು ಮತ್ತು ಎಣ್ಣೆನ ಹಾಕ್ಬಿಟ್ಟು ಕೈನಲ್ಲೇ ಚೆನ್ನಾಗಿ ಸ್ವಲ್ಪ ನೆನೆಸಿ, ಟೈಮ್ ಇದ್ದರೆ ನೀವು 1 hour ನೆನೆಯಲಿಕ್ಕೆ ಇಡ್ಬೋದು ಫ್ರೆಂಡ್ಸ್. ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟ್ ಹಾಗೆ ಮಾಡ್ಬೋದು. ಸಾಲ್ಟನ್ನ ಹಾಕ್ಕೊತೀರಿ ರುಚಿಗೆ ತಕ್ಕಷ್ಟು. ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಿಂಬೆ ರಸ ಇದು, ನಾನು ನಿಂಬೆ ರಸ ಇರಲಿಲ್ಲ, ಎಳ್ಳಿಕಾಯಿ ಇತ್ತು. ಎಳ್ಳಿಕಾಯಿ ಅಂತೇಳಿ ಅದು ಜ್ಯೂಸ್ ಮಾಡ್ತೀವಿ, ನಿಂಬೆ ಥರನೇ ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೊಳ್ಬೇಕು, ನಾನು ಮರ್ತಿದ್ದೆ, ಆಮೇಲೆ ಹಾಕ್ಕೊಳ್ತಾಯಿದ್ದೀನಿ. ಓಕೆನಾ, ಹೀಗೆ ಮಾಡಿ ಕೈನಲ್ಲಿ ಕಲ್ಲರ್ ಫುಡ್ ಹಾಕ್ತಾರೆ ಫ್ರೆಂಡ್ಸ್, ಹಂಗಾಗಿ ಹೋಟೆಲ್ಗಳಲ್ಲೆಲ್ಲ ಕಲ್ಲರಾಗಿ ಕಾಣಿಸುತ್ತೆ. ಓಕೆ, ನಾನಿನ್ನೂ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊತಾಯಿದ್ದೀನಿ. ಬಟ್ ನಾನಿಲ್ಲಿ ನ್ಯಾಚುರಲಾಗಿ ಮನೆಯಲ್ಲೇ ಹೈಜಿನಿಕ್ಕಾಗಿ ನಾನು ಯಾವುದೇ ಫುಡ್ಡನ್ನು ಕಲರ್ ಫುಡ್ಸ್ ಎಲ್ಲ ನಾನು ಯೂಸ್ ಮಾಡ್ತಾಯಿಲ್ಲ. ಓಕೆ, ನ್ಯಾಚುರಲ್ ಮಾಡ್ತೀನಿ. ಈ ಥರ ಕಲಿಸ್ಬಿಟ್ಟು, ನಾನು ಟೈಮ್ ಇರಲಿಲ್ಲ ಅಂತ ಹಾಗೆ ಇಮಿಡಿಯೇಟ್ಲಿ ಮಾಡಿದ್ದೀನಿ. ಬಟ್ ನೀವು ಈ ಟೈಮ್ ಇದ್ದರೆ ಖಂಡಿತ ಒಂದು ಅರ್ಧ ಗಂಟೆ 1 hour ನೆನೆಯಲಿಕ್ಕಿಡಿ. ನೋಡಿ, ಈಗ ಶುಂಠಿನ ಹಾಕ್ಕೊಳ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮಾಡಿಕೊಂಡೆ ಮನೆಯಲ್ಲೇ, ಅದನ್ನು ಇವಾಗ ಹಾಕ್ಕೊತಾಯಿದ್ದೀನಿ. ಮನೆಯಲ್ಲೇ ಇರೋವಂಥ ಐಟಮ್ನಲ್ಲಿ ಮತ್ತು ನಾನು ತವನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ತವ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು, ದೋಸೆಗೆ ನಾವು ದೋಸೆ ಮಾಡಲಿಕ್ಕೆ ಹೇಗೆ ಹಾಕ್ತೀವಿ ತವ ಮೇಲೆ, ಆ ಥರ ಎಣ್ಣೆನ ಹಾಕ್ಕೊಂಡು ಒಂದೊಂದು ಪೀಸನ್ನು ಎಲ್ಲದನ್ನು ಹರಡಬೇಕು ಅದ್ರ ಮೇಲೆಲ್ಲ, ತವ ಮೇಲೆ. ಓಕೆ, ಸ್ವಲ್ಪ ತವ ಕಾದ ನಂತರ ನೋಡಿ, ಥರ ಒಂದೊಂದು ಪೀಸನ್ನೇ ಇಟ್ಬಿಟ್ಟು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಬಟ್ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂತು ಮನೆಯಲ್ಲಿ. ಇದಕ್ಕೆ ಬೇಕಾದರೆ ನೀವು ಮಧ್ಯದಲ್ಲಿ ಅದಕ್ಕೆ ಒಂದು ಫೈರ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ತಂದೂರಿ ಚಿಕನ್ ಮಾಡೋರೆಲ್ಲ. ಮಧ್ಯದಲ್ಲಿ ಬೇಕಾದರೆ ನೀವು ಒಂದು ಬೌಲ್ನಲ್ಲಿ ಕೆಂಡನ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕಿ ಅದನ್ನು ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅದು ಫೈರ್ನ ಇದು ಮಾಡಿದ್ರೆ ಅದರದ್ದು ಅರೋಮಾ ಹಂಗೇ ಇರುತ್ತೆ. ಬಟ್ ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ, ಹೀಗೆ ನಾನು ಮಾಡಿದ್ದೇನೆ. ಈ ಥರ ಎಲ್ಲದನ್ನು ಹರಡಬೇಕು ನಾವು. ಹರಡಿ ಎರಡೂ ಕಡೆ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಅದ್ರ ನೀರಿಂದೆಲ್ಲ ಬಿಟ್ಕೊಳ್ಳುತ್ತೆ, ನೀರಿನ ಅಂಶ ಅದೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ನಾವು ತವ ಮೇಲೇ ಬೇಯಿಸ್ಕೋಬೇಕಾಗತ್ತೆ. ನೀವಿದ್ದರೆ ಓವನಲ್ಲಿ ಕೂಡ ಮಾಡ್ಬೋದು. ಓವನ್ ಇದೆ ನಮ್ಮ ಮನೆಯಲ್ಲಿ, ಬಟ್ ನಾನು ಓವನಲ್ಲಿ ಮಾಡಿಲ್ಲ. ಈ ಥರ ಚೆನ್ನಾಗಿ ಎಲ್ಲದನ್ನು ಹಾಕ್ಕೊಂಡು, ಇದು 1-1.5 kg ಬರೀ ಬೋನ್ಲೆಸ್ ಚಿಕನ್ ಬೇಕಾದ್ರೂ ನೀವು ಮಾಡ್ಬೋದು. ನಾನು ವಿತ್ ಬೋನನ್ನೇ ಮಾಡ್ತಾಯಿದ್ದೀನಿ. ಬಟ್ ಸೂಪರಾಗಿರುತ್ತೆ. ಇದ್ರ ಜೊತೆ ನೀವು ಜೀರಾ ರೈಸ್ ಮಾಡ್ಕೋಬೋದು. ತುಂಬ ನೀವು ಎಲ್ಲದ್ರ ಜೊತೆ ಸೈಡ್ ಡಿಶ್ಶಾಗಿ ತಿನ್ಬೋದು. ಮತ್ತು ಇದಕ್ಕೊಂದು ವೈಟ್ ಸಾಸ್ ಅಂತ ಬರುತ್ತೆ ಫ್ರೆಂಡ್ಸ್, ಅದನ್ನು ನೀವು ಮಾಡಿಬಿಟ್ಬೇಕಾದ್ರೆ ತಿನ್ಬೋದು. ಬಟ್ ನಾನು ವೈಟ್ ಸಾಸೆಲ್ಲ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಜಸ್ಟ್ ನಾನು ಬೇಳೆ ಸಾಂಬಾರು ಜೊತೆಗೆ ಈ ಥರ ಸ್ವಲ್ಪ ಒಂದು ಫ್ರೈ ಥರ ಮಾಡಿಕೊಂಡು ಮಾಡಿದೆ ನಾನು. ಬಟ್ ಸಖತ್ತಾಗಿ ಬಂತು ಮಾತ್ರ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಎರಡೂ ಕಡೆ ಎಲ್ಲ ಅದ್ರ ಕಲ್ಲರ್ ಚೇಂಜ್ ಆಗಿಬಿಡುತ್ತೆ. ಬಟ್ ಇದು ನ್ಯಾಚುರಲ್, ನಾನು ಹೈಜಿನಿಕ್ಕಾಗಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ಈ ಥರ ವೈಟ್ ಕಲರ್ ಇದೆ. ಅಲ್ಲೆಲ್ಲ ನೀವು ನೋಡ್ತೀರಾ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಅದಕ್ಕೆ ಫುಡ್ ಕಲರ್ನ ಹಾಕ್ತಾರೆ, ಹಂಗಾಗಿ ಇದು ಫುಲ್ಲು ರೆಡ್ಡಾಗಿ
ಕಾಣಿಸ್ತಾ ಇರುತ್ತೆ. ಇವನ್ ನೀವು ಯಾವುದೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಏನೇ ಹಾಕಿದ್ರೂ ತುಂಬ ಕೆಂಪುಗೆ ಕಾಣಿಸಲ್ಲ ಫ್ರೆಂಡ್ಸ್. ಓಕೆ, ಬಟ್ ಅವ್ರು ಖಂಡಿತ ಫುಡ್ ಕಲರ್ನ ಹಾಕ್ತಾರೆ, ಬಟ್ ಆದರೆ ಅದು ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ನಾನು ಯಾವುದೇ ಫುಡ್ ಕಲರ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಓಕೆ, ಮನೆಯಲ್ಲೇ ಇರೋಂಥ ಐಟಮ್ಗಳಲ್ಲಿ ನಾನು ತಂದೂರಿನ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಈ ಥರ ಎಲ್ಲದನ್ನು ಊಟ ಮಾಡಿಕೊಂಡು ಚೆನ್ನಾಗಿ ಇದು ನೀರೆಲ್ಲ ಬಿಟ್ಕೊಳುತ್ತಲ್ವ, ಅದೆಲ್ಲ ಫುಲ್ಲು ಡ್ರೈ ಆಗಿಬಿಡ್ಬೇಕು. ಅದುವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಫಸ್ಟ್ ಟೈಮ್ ಯಾರಾದರೂ ನೋಡಿ ಮಾಡಬೇಕು ಅಂತಂದ್ರೂ ಖಂಡಿತ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಬಟ್ ಟೇಸ್ಟಿಯಾಗಿ ಸೂಪರಾಗಿತ್ತು. ಆದರೆ ಓಕೆ, ಈ ಥರ ಯಾವಾಗಲೂ ನಾವು ಅನ್ನ ಸಾಂಬಾರುಗಳು ಫ್ರೈಗಳು ಮಾಡ್ತಾನೆ ಇರ್ತೀವಿ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ಥರ ಎಲ್ಲದನ್ನು ಊಟ ಮಾಡಿಕೊಂಡು ಚೆನ್ನಾಗಿ ಪೇಷನ್ಸಿಂದ ಬಟ್ ಮಾಡಬೇಕಾಗುತ್ತೆ. ಇದನ್ನು ಟೈಮ್ ಆಗುತ್ತೆ. ಓಕೆನಾ, ಈ ಥರ ನೋಡ್ತಿರ್ಬೋದು ನೀವು. ಇವಾಗ ಹಾಕಿದಾಗ ಹೇಗಿತ್ತು, ಇವಾಗ ಆಲ್ಮೋಸ್ಟ್ ಎಲ್ಲ 3/4% ಬೆಂದಿದೆ ಇವಾಗ. ಓಕೆನಾ, ಈ ಥರ ಚೆನ್ನಾಗಿ ನೀರೆಲ್ಲ ನೋಡ್ತಿರ್ಬೋದು, ನೀರೆಲ್ಲ ಅದರದ್ದು ಬಿಟ್ಕೊಂಡಿದೆ. ಇಲ್ಲ ನೀವು ಆದಷ್ಟು ನೀರನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಚಿಕನ್ನ ಚೆನ್ನಾಗಿ ಡ್ರೈ ಥರ ಮಾಡಿಕೊಂಡು, ಮೊಸರನ್ನೂ ಅಷ್ಟೇ ನೀರನ್ನೆಲ್ಲ ಹಿಂಡಿಬೇಕಾದ್ರೂ ನೀವು ಡ್ರೈ ಆಗಿರೋ ಮೊಸರನ್ನ ಅದು ನೀರಿನ ಅಂಶನ ಹೋಗಿಸ್ಬಿಡ್ಬೇಕಾದ್ರೂ ನೀವು ಮಾಡ್ಕೋಬೋದು. ಬಟ್ ಇಲ್ಲ, ನಾನು ನೀರನ್ನೆಲ್ಲ ಹಾಕಿರೋದ್ರಿಂದ ಅದು ನೀರನ್ನ ಬಿಟ್ಕೊಂಡು ಈ ರೀತಿ ಕಾಣಿಸ್ತಾ ಇದೆ. ಈ ಥರ ನೋಡಿ, ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇದ್ರದ್ದು. ಬಟ್ ಇದು ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ. ಸಾರಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು, ಇಲ್ಲ ನೀವು ನಾನ್ ಸ್ಟಿಕ್ ಬಾಣಲಿ ಥರ ಏನಾದರೂ ಇದ್ರೂ ಅದ್ರಲ್ಲಿ ಬೇಕಾದರೂ ಇಡ್ಬೋದು. ಅದು ಕಡಾಯಿ ಇರಲಿಲ್ಲ ನನಗೆ, ಮೇಲಿತ್ತು ಎತ್ತಲಿಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ನಾನು ತವ ಮೇಲೇ ದೋಸೆ ಎಲ್ಲ ಮಾಡ್ತೀವಲ್ವ, ಆ ತವ ಮೇಲೇ ನಾನು ಮಾಡಿಕೊಂಡು ಈ ಥರ ಎಲ್ಲ ನೋಡಿ ಆಲ್ಮೋಸ್ಟ್ ಇವಾಗ ಆಯಿತು. ಬಟ್ ಚೆನ್ನಾಗಿ ಇದನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ. ಓಕೆನಾ, ನೋಡಿ ರುಚಿಯಂತೂ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್. ಅಷ್ಟು ರುಚಿಯಾಗಿತ್ತು ಗೊತ್ತಾ. ನಾವು ರೈಸ್ನ ಇದ್ರ ಜೊತೆಯಲ್ಲೇ ತಿಂದ್ಬಿಟ್ವಿ ನಾವು. ನೋಡಿ ಇವಾಗ ಆಲ್ಮೋಸ್ಟ್ ಆಯ್ತು. ಇವಾಗ ನಾನು ಒಂದು 5 ನಿಮಿಷ ಬೇಯಿಸ್ಬಿಟ್ಟು ನೀರೆಲ್ಲ ಬಿಟ್ಕೊಡಿದೆ ನೋಡಿ, ನೋಡ್ತಿರ್ಬೋದು. ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡು ನೋಡಿ ಆಲ್ಮೋಸ್ಟ್ ಎಲ್ಲ ಡ್ರೈ ಆಯಿತು. ಏಕೆಂದರೆ ಈ ಥರ ಬೇಯೋದ್ರಿಂದ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾವು ಹಾಕಿರೋ ಜೀರಿಗೆ ಪೌಡರು, ಧನಿಯಾ ಪೌಡರು, ಪೆಪ್ಪರ್ ಪೌಡರು ಮತ್ತು ಸಾಲ್ಟು, ಮೊಸರು ಎಲ್ಲದನ್ನು ನಾವು ಹಾಕ್ಕೊಂಡಿದ್ದೀವಲ್ವ, ಅದೆಲ್ಲದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಜ್ಯೂಸಿಯಾಗಿರುತ್ತೆ ಚಿಕನ್ನು. ಸೂಪರ್ ಆಯಿತು. ಬಟ್ ನೀವು ತೊಗೊಂಡ್ರೂ 1-1.5 kg ಅಷ್ಟು ಇರೋವಂಥದ್ದನ್ನು ಕೋಳಿ ತೊಗೋಬೇಕು ಫ್ರೆಂಡ್ಸ್. ಓಕೆ, ಇವಾಗ ಅದಾಯಿತು, ತೆಗೆದಿಟ್ಟಿದ್ದೀನಿ. ಇವಾಗ ಒಂದು ದೊಡ್ಡ ಬಾಣಲಿನ ತೊಗೊಂಡು 1-2-3 ಚಮಚದಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ನಾನು ಸನ್ಫ್ಯೂರ್ ಆಯಿಲ್ ಹಾಕ್ಕೊತೀನಿ, ಮತ್ತು ಒಂದು ಚಕ್ಕೆ ಪೀಸ್ನ ಹಾಕ್ಕೊತಿದ್ದೀನಿ, ಮತ್ತು ಒಂದು 3 ಏಲಕ್ಕಿ, ಒಂದು 5-6 ಲವಂಗನ ಹಾಕ್ಕೊಳ್ಳೋಣ. 5 ಲವಂಗನ ಹಾಕ್ಕೊಳ್ಳೋಣ. ಓಕೆ, ಇದು ಸ್ವಲ್ಪ ಕಾಯಿಲಿ ಎಣ್ಣೆ ಜೊತೆಯಲ್ಲಿ ಇದು ಚಕ್ಕೆ, ಲವಂಗ, ಏಲಕ್ಕಿ ಅಬ್ಸರ್ವ್ ಆಗಬೇಕು, ಅಂದರೆ ಅದರದ್ದು ಅರೋಮಾ ಬರಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಆಯಿತು. ನಾನು ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಒಂದು 4 ಈರುಳ್ಳಿನ ಮೀಡಿಯಮ್ ಸೈಜ್ದು ತೊಗೊಂಡು ಪೇಸ್ಟ್ ಮಾಡಿದ್ದೀನಿ ನಾನು. ನೀವು ಮಿಕ್ಸಿನಲ್ಲಿ ಹಾಕ್ಕೊಳ್ಬೋದು, ಇಲ್ಲ ತುಂಬ ಫೈನ್ ಕಟ್ ಅಂತ ಹೇಳಿದ್ವಲ್ಲ, ತುಂಬ ಚಿಕ್ಕದಾಗಿ ಆ ಥರ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು. ಬಟ್ ಸೊ ನನಗೆ ಸ್ವಲ್ಪ ಲೇಟ್ ಆಯಿತು ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಅದೆಲ್ಲ ಕಟ್ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಆದ ನಂತರ ನೋಡಿ ಈ ಥರ ಡ್ರೈ ಆಯಿತು ನೋಡಿ. ಮತ್ತು ಟೊಮೊಟೊನೂ ಅಷ್ಟೇ, ಒಂದು 3 ಟೊಮೊಟೊ, ನಾಟಿ ಟೊಮೊಟೊನ ಅದನ್ನು ಅಷ್ಟೇ ಪೇಸ್ಟನ್ನ ಮಾಡ್ಕೊಂಡಿದ್ದೆ. ಓಕೆ, ಇದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ
ಮಿಕ್ಸನ್ನು ಮಾಡ್ಕೊಳ್ಳೋಣ. ಬಟ್ ಸೂಪರಾಗಿರುತ್ತೆ ಫ್ರೆಂಡ್ಸ್, ಇದಂತೂ ಅಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ. ಮತ್ತು ನಾನು ಸ್ವಲ್ಪ ಇವಾಗ ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತೀನಿ, ಯಾಕೆಂದರೆ ಅದರಲ್ಲೂ ನಾವು ಆಲ್ರೆಡಿ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕಿ. ಮತ್ತು ಜೀರಾ ಪೌಡರ್ ಒಂದು ಅರ್ಧ ಚಮಚ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರು ಆಲ್ರೆಡಿ ಅಲ್ಲಿ 1.5 ಚಮಚದಷ್ಟು ಯೂಸ್ ಮಾಡಿದ್ದೀನಿ, ಇಲ್ಲೊಂದು ಚಮಚದಷ್ಟು ಹಾಕ್ಕೊಳ್ತಿದ್ದೀನಿ. ಬಟ್ ಚಿಕನ್ ಅಂದರೆ ಸ್ವಲ್ಪ ಸ್ಪೈಸಿ ಆಗಿರ್ಬೇಕು. ಮತ್ತು ಗರಂ ಮಸಾಲ ಸ್ವಲ್ಪ, ಧನಿಯಾ ಪೌಡರು, ಗರಂ ಮಸಾಲ, ಜೀರಾ ಪೌಡರು, ಮತ್ತು ಸೇಮ್ ಅಲ್ಲಿ ಏನು ಯೂಸ್ ಮಾಡಿದ್ವೋ ಸೇಮ್ ಅದನ್ನೇ ಇಲ್ಲಿ ಯೂಸ್ ಮಾಡಬೇಕಷ್ಟೇ. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ಬಟ್ ನೋಡ್ಕೊಂಡು ಮಸಾಲೆಗಳನ್ನ ಹಾಕ್ಕೊಳ್ಳಿ. ಓಕೆ, ನೋಡಿ ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು 1 ಸ್ಪೂನಷ್ಟು ಆಲ್ರೆಡಿ ಅದರಲ್ಲೂ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೆ, ಇದರಲ್ಲೂ 1 ಸ್ಪೂನ್ ಹಾಕ್ಕೊಂಡೆ. ನೋಡಿಕೊಂಡು ನೀವು ಯಾವುದೇ ಮಸಾಲೆಗಳನ್ನೂ ಹಾಕ್ಕೊಳ್ಳಿ. ಇವಾಗ ನೋಡಿ ಕಸೂರಿ ಮೇಥಿ ಮತ್ತು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು. ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಂಡ ನಂತರ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನಾನು 1 ಲೋಟ ನೀರನ್ನ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಚಿಕನ್ನು ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೀವಿ. ಈಗ ಈ ಮಸಾಲೆನಲ್ಲೇ ಚಿಕನ್ ಬೇಯಬೇಕಾಗುತ್ತೆ, ಅದಕ್ಕೋಸ್ಕರ. ಮತ್ತು ಉಪ್ಪು ಕಡಿಮೆ ಇದೆ ಅಂತ ಒಂದು ಅರ್ಧ ಚಮಚದಷ್ಟು ಹಾಕ್ಕೊತೀನಿ. ಆವಾಗಲೇ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೆ, ಇವಾಗ ಒಂದು ಅರ್ಧ ಚಮಚನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ತಾಯಿದ್ದೀನಿ. ಇದು ಅಷ್ಟೇ, ಕುದ್ದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು, ಅದುವರೆಗೂ ಕುದಿಸ್ಬೇಕು ಚೆನ್ನಾಗಿ. ನೋಡಿ ಎಣ್ಣೆ ಬಿಟ್ಕೊಂಡು ಎಷ್ಟು ಗಟ್ಟಿಯಾಗಿ. ಇವಾಗ ಚಿಕನನ್ನು ತೆಗೆದಿಟ್ಕೊಂಡಿದ್ದೆ ಅಥವಾ ಮೇಲೆ ಬೇಯಿಸ್ಕೊಂಡಿರೋಂಥದ್ದನ್ನು ಇದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸು ಅದ್ರ ನೀರನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ನಾನು. ಜೋರೂರಿನಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಓಕೆ, ಇವಾಗ ಹಾಕಿದ್ದೀನಿ ನಾನು ನೀರನ್ನು ಸ್ವಲ್ಪ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಮಿಕ್ಸನ್ನು ಮಾಡ್ಕೊಳ್ಳಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಓಕೆ, ಅಷ್ಟು ಸೂಪರಾಗಿದೆ. ಬೇಳೆ ಜೊತೆ, ಚಪಾತಿ ಜೊತೆ, ಎಲ್ಲದರಲ್ಲೂ ತಿನ್ಬೋದು ನೀವು. ಸೈಡ್ ಡಿಶಾಗಿ ತಿನ್ಬೋದು, ಇಲ್ಲ ಇದ್ರ ಜೊತೆಗೆ ಸ್ವಲ್ಪ ಅನ್ನನೂ ನೀವು ಕಲಿಸ್ಕೊಂಡು ತಿನ್ಬೋದು. ನೋಡಿ ಆಲ್ಮೋಸ್ಟ್ ಬೆಂದು ಇವಾಗ ನೋಡಿ ಎಣ್ಣೆಲ್ಲ ಬಿಟ್ಕೊಂಡಿದ್ದೆ. ಫೈನಲಿ ಆಲ್ಮೋಸ್ಟ್ 3/4% ಆಗೋಯ್ತು ಇದು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚಿಕನ್ ಟಿಕ್ಕಾ ರೆಡಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ಕ್ಲೋಸ್ ಮಾಡಿ ಲಿಡ್ಡನ್ನ ಇಡ್ತಾಯಿದ್ದೀನಿ ಒಂದು 5 ನಿಮಿಷ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಂತರ ಇವಾಗ ಒಂದು 5 ನಿಮಿಷ ಆಗಿದೆ, ತೆಗೆದ್ಬಿಟ್ಟು ನೋಡೋಣ. ವಾವ್, ನೋಡಿ ಎಣ್ಣೆಲ್ಲ ಬಿಟ್ಕೊಂಡು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋಲಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಸರ್ವ್ ಮಾಡ್ತಾಯಿದ್ದೀನಿ. ವಾವ್, ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.